54th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ 10th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 2 more than the 3 times of the first term. ಇಲ್ಲಿ ಕೊಟ್ಟಿರೋದು ನೋಡ್ರಿ. 10th ಟರ್ಮ್ ಅಂದ್ರೆ A10. ಓಕೆ, 10th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 2 more. ಓಕೆ, ಈಸ್ ಅಂದ್ರೆ ಈಕ್ವಲ್ ಟು 2 more ಅಂದ್ರೆ 2 ಪ್ಲಸ್. ಓಕೆ, 2 more than the 3 times of the first term. 3 times of the first term ನ ಏನಂತ ತಗೊಂಡ್ವಿ, A ಅಂತ ತಗೊಂತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಒಂದು ಈಕ್ವೇಶನ್. ಸೊ ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅಂಡ್ ದ 8th ಟರ್ಮ್ ಈಸ್, ಓಕೆ ಇಲ್ಲಿ ಬರಿತೀನಿ, 8th ಟರ್ಮ್ ಈಸ್ ಓಕೆ 6 more. 6 more ಅಂತಂದ್ರೆ ಏನು, 6 ಪ್ಲಸ್ ಮೋರ್ ದೆನ್ ಟ್ವೈಸ್ ದ ಫಸ್ಟ್ ಟರ್ಮ್. ಟ್ವೈಸ್ ದ ಫಸ್ಟ್ ಟರ್ಮ್ ಅಂದ್ರೆ 2 into A. ಓಕೆ, ಸೊ ಈಗ ನಾನು ಏನ್ ಬರಿಬಹುದು ನೋಡ್ರಿ. A10 ನ ಏನಂತ ಬರಿಬಹುದು, A plus 90 ಅಂತ ಬರಿಬಹುದು, ಇಸ್ ಈಕ್ವಲ್ ಟು 2 plus 3A. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, A ಇರೋದೆಲ್ಲ ಒಂದ್ ಸೈಡ್ ತಗೊಂಡ್ಬಂದ್ರಿ, A ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3A ಆಗುತ್ತೆ, ಪ್ಲಸ್ 90 ಇಸ್ ಈಕ್ವಲ್ ಟು 2. ಓಕೆ, ಪ್ಲಸ್ 3A ಈ ಕಡೆ ತಗೊಂಡ್ಬಂದು ಇದೇನಾಗುತ್ತೆ ಮೈನಸ್ 2A ಪ್ಲಸ್ 90 ಇಸ್ ಈಕ್ವಲ್ ಟು 2. ಈಗ ನೀವೇ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಪ್ಲಸ್ ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋದು. 3 ಅಲ್ಲಿ 1 ಹೋದ್ರೆ 2A. ಇದು ಒಂದು ಈಕ್ವೇಶನ್. ಓಕೆ, A8 ನ ಏನಂತ ಬರಿಬಹುದು, A plus 70 ಅಂತ ಬರಿಬಹುದು, ಇಸ್ ಈಕ್ವಲ್ ಟು 6 plus 2A. ಓಕೆ, ಸೊ A ಈ ಪ್ಲಸ್ 2A ಈ ಕಡೆ ಬಂದ್ರೆ ಮೈನಸ್ 2A ಪ್ಲಸ್ 70 ಇಸ್ ಈಕ್ವಲ್ ಟು 6 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ಇವರಿಬ್ಬರು ಸಾಲ್ವ್ ಮಾಡಿದ್ರೆ ಮೈನಸ್. ಓಕೆ, 2A ಅಲ್ಲಿ 1 ಹೋದ್ರೆ ಏನಾಗುತ್ತೆ, 1 ಆಗುತ್ತೆ. 1A ಪ್ಲಸ್ 70 ಇಸ್ ಈಕ್ವಲ್ ಟು 6. ಇದು ಬಂದು ಈಕ್ವೇಶನ್. ಓಕೆ, ಸೊ ಎರಡು ಈಕ್ವೇಶನ್ ಬಂತು, ಅದನ್ನ ಸಾಲ್ವ್ ಮಾಡೋಣ. ಎರಡು ಈಕ್ವೇಶನ್ ಬಂದಿರೋದೇನು, ಮೈನಸ್ 2A ಪ್ಲಸ್ 90 ಇಸ್ ಈಕ್ವಲ್ ಟು 2. ಇನ್ನೊಂದು ಬಂದ್ಬಿಟ್ಟು ಮೈನಸ್ 1A ಪ್ಲಸ್ 70 ಇಸ್ ಈಕ್ವಲ್ ಟು 6. ಓಕೆ, ಸೊ ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಈಗ ನೀವು ನೋಡಿದ್ರೆ ಓಕೆ, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ A ಆದ್ರೂ ಸೇಮ್ ಇರ್ಬೇಕು, ಇಲ್ಲ D ಆದ್ರೂ ಸೇಮ್ ಇರಬೇಕು. ಇಲ್ಲಿ ಏನು ಸೇಮ್ ಇಲ್ಲ, D ಸೇಮ್ ಇಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಇಂಟು 2 ಮಾಡ್ತೀನಿ, ಇದನ್ನ ಇಂಟು 1 ಮಾಡ್ತೀನಿ. ನೋಡ್ರಿ, ಇದನ್ನ ಈ ಈಕ್ವೇಶನ್ ಇಂಟು 2 ಮಾಡಿದ್ರೆ 2A ಆಗುತ್ತೆ, ಅವಾಗ ಇಬ್ರು ಸೇಮ್ ಬರ್ತಾರೆ. ಸೊ ಅವಾಗ ಏನಾಯ್ತು, 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಸೇಮ್ ಇರುತ್ತೆ. ಓಕೆ, 90 is to ಇದಿರುತ್ತೆ. ಈಗ ನಾನು ಇದು ಟೋಟಲ್ ಈಕ್ವೇಶನ್ 2 ಇಂದ ಮಲ್ಟಿಪ್ಲೈ ಮಾಡು, ಏನಾಗುತ್ತೆ ಮೈನಸ್ 2A ಪ್ಲಸ್ 14D ಇಸ್ ಈಕ್ವಲ್ ಟು 12 ಆಗುತ್ತೆ. ಸೊ ಈಗ ನೋಡ್ರಿ, ಎರಡು ಮೈನಸ್ ಇದ್ದ ಕ್ಯಾನ್ಸಲ್ ಆಗಲ್ಲ, ಅವಾಗ ಏನ್ ಮಾಡ್ಬೇಕು, ಸೈನ್ ಚೇಂಜ್ ಮಾಡ್ಬೇಕು. ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಮೈನಸ್ 2A ಪ್ಲಸ್ 2A ಕ್ಯಾನ್ಸಲ್ ಆಯ್ತು. ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 14 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ, 5D ಆಗುತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 12 ಅಲ್ಲಿ 2 ಹೋದ್ರೆ 10. ಸೊ D ಇಸ್ ಈಕ್ವಲ್ ಟು ಮೈನಸ್ 10 ಇಂಟು 5 ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 5 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 5 1 ಜಾ 5 2 ಜಾ. ಸೊ ಈಗ ನನಗೆ ಏನ್ ಬಂತು, D ವ್ಯಾಲ್ಯೂ 2 ಅಂತ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಪುಟ್ D is equal to 2 in equation 1 ಆಗ್ತದೆ. 1 in equation minus 2A plus 9D is equal to 2. Okay, so minus 2A plus 9D then 2 ಆಗ್ತೀನಿ is equal to 2. Minus 2A plus 9 2 is 18 is equal to 2. Minus 2A 2 plus 18 ಆ ಕಡೆ ಹೋದ್ರೆ minus 18. Minus 2A is equal to greater number sign ಹಾಕಿ 18 2 ಹೋದ್ರೆ 16. A is equal to minus 16 ಇಂಟು ಮೈನಸ್ 2 ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 2, ಮೈನಸ್ ಮೈನಸ್ ಕ್ಯಾನ್ಸಲ್, 2 1 ಜಾ 2 8 ಜಾ. ಸೊ ಈಗ ನನಗೆ A ವ್ಯಾಲ್ಯೂ 8 ಅಂತ ಗೊತ್ತಾಯ್ತು. A ವ್ಯಾಲ್ಯೂ 8, D ವ್ಯಾಲ್ಯೂ 2. ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ ನಾನು. ಸೊ ಈಗ ನನಗೆ ಬಂದಿರೋದೇನು, A ವ್ಯಾಲ್ಯೂ 8, D ವ್ಯಾಲ್ಯೂ 2. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. AD ಗೊತ್ತಾಯ್ತು. ಈಗ ಅವ್ರು ಕೇಳ್ತಿರೋದು ನೋಡ್ರಿ, ಫೈಂಡ್ ಹೌ ಮೆನಿ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಮೇಕ್ ದ ಸಮ್ 540. ಸಮ್ ಬಂದ್ಬಿಟ್ಟು ಏನು, SN ಬಂದ್ಬಿಟ್ಟು 540 ಅಂತೆ. 540 ಇದ್ದಾಗ ಹೌ ಮೆನಿ ಟರ್ಮ್ಸ್ ಅಂದ್ರೆ n ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ನನಗೆ ಇವಾಗ A ಗೊತ್ತು, D ಗೊತ್ತು, SN ಗೊತ್ತು, n ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ SN ಫಾರ್ಮ್ ಏನು, SN is equal to n by 2 into 2A plus n minus 1 into D. ಓಕೆ, SN ವ್ಯಾಲ್ಯೂ 540 is equal to
n by 2 into 2 into a value 8 plus n minus 1 into d value ಏನು 2. Okay, so 540 is equal to n by 2. 2 8 ja 16. Okay, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 2 into n 2n. Okay, plus into minus minus 2 1 ja 2. Okay, so ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, 540 is equal to n by 2. Okay, 16 ಅಲ್ಲಿ 2 ಹೋದ್ರೆ ಏನಾಗುತ್ತೆ 14 ಆಗುತ್ತೆ. 14 plus 2n. Okay, 540 is equal to n by 2. Okay, so ಇವರಿಬ್ರಲ್ಲಿ 2 ಕಾಮನ್ ತೆಗೆದ್ರೆ ಏನಾಗುತ್ತೆ 7 plus n ಆಗುತ್ತೆ. ಕರೆಕ್ಟಾ? ಸೊ ಏನಾಯ್ತು 2 2 ಕ್ಯಾನ್ಸಲ್ ಆಯ್ತು. ಓಕೆ, ಉಳಿದಿದ್ದು ಏನು ಉಳಿತು ನೋಡ್ರಿ, 540 is equal to n into 7 7n, ಆಮೇಲೆ n into n n ಸ್ಕ್ವೇರ್ ಆಯ್ತು. ಓಕೆ, ಇದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ 7n plus n ಸ್ಕ್ವೇರ್ is equal to 540 ಆಗುತ್ತೆ. ಓಕೆ, ಇದಾಗ ಆರ್ಡರ್ ಅಲ್ಲಿ ಬರಿತೀನಿ, n ಸ್ಕ್ವೇರ್ plus 7n minus 540 equal to 0. ಓಕೆ, ಸೊ ಈಗ ನೋಡ್ರಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ plus bx plus c equal to 0 ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1, a ವ್ಯಾಲ್ಯೂ 1, b ವ್ಯಾಲ್ಯೂ 7, c ವ್ಯಾಲ್ಯೂ minus 540 ಆಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. x is equal to minus b plus or minus root b square minus 4ac whole divided by 2a ಅಂತ ಬರಿತೀನಿ. ಈಗ x is equal to minus 7 plus or minus root 7 whole square minus 4 into a ಬಂದ್ಬಿಟ್ಟು 1, c ವ್ಯಾಲ್ಯೂ ಏನು minus 540 whole divided by 2 into 1. Okay, so ಇದೇನಾಗುತ್ತೆ ನೋಡ್ರಿ, x is equal to minus 7 plus or minus 7 square 49 minus into minus plus 4 ಇಂದ ಮಲ್ಟಿಪ್ಲೈ ಮಾಡಿ 4 4 0 0 4 4 ಜಾ 16 4 5 ಜಾ 20 21. ಹೌದಾ? ಸೊ ಇದು ಬಂತು ಹೋಲ್ ಡಿವೈಡೆಡ್ ಬೈ, ಓಕೆ, x is equal to minus 7 plus or minus root ಇವರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ 2160 ಗೆ 49 ಆಡ್ ಮಾಡ್ಬೇಕು. ಓಕೆ, 9 10 2 2, ಸೊ ಏನ್ ಬಂತು ಇದು 2209 ಬಂತು. ಓಕೆ, ಸೊ ಕರೆಕ್ಟ್ ಆಗಿ 2160 ಗೆ 49 ಆಡ್ ಮಾಡಿದ್ರೆ 9, ಓಕೆ 2209 ಬಂತು. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ, ಓಕೆನಾ? ಸೊ ಈಗ ನಾವೇನ್ ಮಾಡೋಣ, ಇದರ ರೂಟ್ ಕಂಡುಹಿಡಿಯೋಣ ನಂಗೆ. ಓಕೆ, ಸೊ ರೂಟ್ 2209 ಬಂದ್ಬಿಟ್ಟು, ಓಕೆ, ಸೊ ಈಗ ನೀವು ಮಾಡಿದ್ರೆ x is equal to minus 7 plus or minus root 2209 ಮಾಡಿದ್ರೆ ನಿಮಗೆ 47 ಬರುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ 2. ಈಗ ಒಂದೇನು x is equal to minus 7 plus 47 by 2 or x is equal to minus 7 minus 47 by 2. ಈಗ ಏನಾಗುತ್ತೆ ನೋಡ್ರಿ, ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ ಸಪ್ರೇಟ್. 47 ಅಲ್ಲಿ 7 ಹೋದ್ರೆ 40 40 by 2 2 1 ಜಾ 220 ಜಾ, ಸೊ x ವ್ಯಾಲ್ಯೂ 20 ಬಂತು 1. ಆರ್ ಈಗ ನೋಡಿ ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು, ಎಷ್ಟಾಗುತ್ತೆ 54 by 2 2 1 ಜಾ 227 ಜಾ, ಸೊ ಆರ್ x is equal to minus 27. ಸೊ ಇಲ್ಲಿ x ವ್ಯಾಲ್ಯೂ ಏನು ನೋಡ್ರಿ, ಇಲ್ಲಿ x ವ್ಯಾಲ್ಯೂ ನಥಿಂಗ್ ಬಟ್ ಏನು x ಅಂದ್ರೆ n. ಸೊ ಈಗ ನನಗೆ n ಏನ್ ಬಂದಿದೆ, ಒಂದು ಬಂದ್ಬಿಟ್ಟು n ವ್ಯಾಲ್ಯೂ 20 ಬಂದಿದೆ, ಇನ್ನೊಂದು ಬಂದ್ಬಿಟ್ಟು ಲೈಕ್ minus 27 ಬಂದಿದೆ. ಸೊ ನಮಗೇನ್ ಗೊತ್ತು, n ವ್ಯಾಲ್ಯೂ ಯಾವತ್ತು ನೆಗೆಟಿವ್ ಇರಲ್ಲ, ನಂಬರ್ ಆಫ್ ಟರ್ಮ್ಸ್ ನೆಗೆಟಿವ್ ಇರಲ್ಲ. ಸಿನ್ಸ್ ನಂಬರ್ ಆಫ್ ಟರ್ಮ್ಸ್ ಕೆನಾಟ್ ಬಿ ನೆಗೆಟಿವ್, n is equal to 20 ಅಂದ್ರೆ, ಸೊ 20 ಟರ್ಮ್ಸ್ ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 540 ಬರುತ್ತೆ. ಓಕೆ, ಸೊ n ವ್ಯಾಲ್ಯೂ ಏನು 20. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನು ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ, ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್
ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.